ಎಲ್ಲ ಮರೆಸಿ ಎಲ್ಲ ಮರೆಸಿ ಸುಖಾನುಭವ ನೀಡುವುದು ನಮಗೆ ನಿದ್ರೆ ನಿದ್ರೆ. ದೇವ ಮಾಡಿಹನು ದಣಿವ ಕಳೆಯಲು ಈ ರಾತ್ರಿ. ಏಕಾಗ್ರತೆಯ ಧ್ಯಾನದೊಳಿರಲು ಅದು ಜಾಗೃತ ಯೋಗ ನಿದ್ರೆ. ಸೂರ್ಯೋದಯದಂತೆ ಸೂರ್ಯೋದಯದಂತೆ ಶುಭಾರಂಭವಾಗಲಿ, ಆಗ ದಿನವೆಲ್ಲ ಉತ್ಸಾಹವು ನಿಜಾತ್ಮ ಶಿವನ ಸ್ಮರಣೆಯಲ್ಲಿದ್ರೆ ಸ್ಮರಣೆಯಲ್ಲಿದ್ರೆ ಸ್ಮರಣೆಯಲ್ಲಿದ್ರೆ. ಹಗಲು ರಾತ್ರಿ, ಸೂರ್ಯಾಸ್ತ ಸೂರ್ಯೋದಯ ದೇವರು ಕೊಟ್ಟಂಥ ಮಹಾವರಗಳು ನಮಗೆ. ಇಡೀ ದಿನವೆಲ್ಲ ನೀವು ದುಡಿರಿ, ಧನವಾಗಲಿ. ರಾತ್ರಿ ಆಗ್ತಾ ಇರುವಾಗೆ ಇಡೀ ರಾತ್ರಿ ನಿದ್ರೆಯಲ್ಲಿ ಕಳೀರಿ, ಎಲ್ಲ ಧನವನ್ನು ಮರೆತು ಸುಖಾನುಭವ ಪಡೆಯಿರಿ ಅನ್ನೋದೇ ಆ ಪರಮಾತ್ಮನ ಸಂದೇಶ. ಅದಕ್ಕಾಗಿ ನಿದ್ರೆಯನ್ನು ಕೊಟ್ಟಿದ್ದಾನೆ, ಜಾಗೃತವಾದ ದಿನವನ್ನು ಕೊಟ್ಟಿದ್ದಾನೆ. ಹಾಗೆ ಈ ಒಂದು ಹಗಲು ರಾತ್ರಿಯನ್ನು ನಾವು ನಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡ್ರೆ ನಮಗೆ ಯಾವುದೇ ದಣಿವು ಅನಿಸೋದಿಲ್ಲ, ಕಷ್ಟ ಅನಿಸೋದಿಲ್ಲ. ಎಲ್ಲವನ್ನು ಮರೆತು ಸುಖ ನಿದ್ರೆಯಲ್ಲಿ ಹೋಗಿಬಿಟ್ರೆ ಮತ್ತೆ ಮರು ದಿವಸ ಸೂರ್ಯೋದಯದಂತೆ ನಮ್ಮ ಮನಸ್ಸು ಪ್ರಫುಲ್ಲಿತವಾಗಿ ಹರಡ್ತದೆ, ಹೊಸ ಬೆಳಕನ್ನು ಬೀರ್ತದೆ, ಏಕಾಗ್ರತೆ ನಮ್ಮೊಳಗೆ ಬರ್ತದೆ. ಆ ಧ್ಯಾನದಲ್ಲಿದ್ದುಬಿಟ್ರೆ ಅದೇ ಜಾಗೃತ ಯೋಗ ನಿದ್ರೆ ಆಗ್ತದೆ. ಸೂರ್ಯೋದಯದಂತೆ ನಮ್ಮ ದಿನ ಪ್ರಾರಂಭ ಆಗಬೇಕು, ಆವಾಗ ಇಡೀ ದಿನ ಉತ್ಸಾಹದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಿಜಾತ್ಮ ಸ್ಮರಣೆ ಮಾಡ್ತಾ ನಾವು ದಿನದ ಆರಂಭವನ್ನು ಮಾಡೋಣ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.